ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಪ್ರಸವ ನಂತರ ಅಥವಾ ಗರ್ಭಿಣಿಯರಲ್ಲಿ ಕಂಡುಬರುವ ಹೃದಯಾಘಾತದ ಬಗ್ಗೆ ಈ ದಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹೃದಯಾಘಾತ ಸಾಮಾನ್ಯ ನಾವು ಅನ್ಕೊಂತೀವಿ ವಯಸ್ಸಾದವರಲ್ಲಿ ಬರುತ್ತೆ. ಯಾರು ಕೊಬ್ಬಿನ ಆಹಾರವನ್ನು ಸೇವನೆ ಮಾಡ್ತಾರೆ ಅಂಥವರು ಹೃದಯಾಘಾತಕ್ಕೆ ಒಳಗಾಗ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಮತ್ತೆ ಇದಕ್ಕೆ ವಯಸ್ಸು ಸಹ ಸೇರ್ಕೊಂಡಿರೋದ್ರಿಂದ ವಯಸ್ಸಾದವರಲ್ಲಿ ಈ ಹೃದಯಾಘಾತ ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಆದರೆ ಇತ್ತೀಚಿನ ದಿನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಗರ್ಭಿಣಿಯರು ಸಡನ್ ಆಗಿ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೃದಯ ಬೇನೆ ಬಂದು ಮರಣವನ್ನಾಗ್ತಿದ್ದಾರೆ. ಅದೇ ರೀತಿ ಪ್ರಸವ ನಂತರ ಬಾಣಂತಿಯರಲ್ಲಿ ಈ ಹೃದಯಾಘಾತಕ್ಕೆ ಒಳಗಾಗ್ತಿರೋದನ್ನ ನಾವು ನೋಡಿದ್ವಿ. ಹಾಗಾದ್ರೆ ಇದೇನು ಅಂತ ನಾವು ನೋಡೋದಾದ್ರೆ ಇದೊಂದು ಅಪರೂಪದ ಸಂಗತಿ. ಗರ್ಭಿಣಿಯರಲ್ಲಿ ಕೊನೆಯ 3 ತಿಂಗಳು ಥರ್ಡ್ ಟ್ರೈಮಿಸ್ಟರ್ ಅಂತ ನಾವೇನಂತೀವಿ, ಅದು ಕೊನೆಯ 3 ತಿಂಗಳ ಒಂದು ಗರ್ಭಾವಸ್ಥೆ ಆಗ್ಬೋದು, ಅಥವಾ ಹೆರಿಗೆಯಾದ 5 ತಿಂಗಳ ಒಳಗಿನ ಬಾಣಂತಿಯರಾಗ್ಬೋದು. ಇಂಥವರಲ್ಲಿ ಈ ಒಂದು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯಕ್ಕೆ ಸಂಬಂಧಿಸಿದಂಥ ಹೃದಯ ಬೇನೆ ಬಂದು ಅವರು ಮರಣವನ್ನ ಅಪ್ಪುವ ಸಾಧ್ಯತೆ ಇದೆ. 1848 ಇದರ ಬಗ್ಗೆ ಒಂದು ವರದಿಗಳಿತ್ತು, ಹಿಂಗಾಗಿದೆ ಅಂತೇಳಿ. ಆದ್ರೆ ಕಾರಣ ಏನು ಅನ್ನೋದು ಅವಾಗ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಿರ್ಲಿಲ್ಲ. ನಿಮಿಷ. ಈ ಗರ್ಭಿಣಿಯರು ಅಥವಾ ಈ ಬಾಣಂತಿಯ ಒಂದು ಎಕೋಕಾರ್ಡಿಯೋಗ್ರಾಮ್ ಇಸಿಜಿ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಮಾಡಿದಾಗ ಲೆಫ್ಟ್ ವೆಂಟ್ರಿಕ್ಯುಲರ್ ಸಿಸ್ಟೋಲಿಕ್ ಫಂಕ್ಷನ್ ಏನಿದೆ ಅದು ಕಡಿಮೆಯಾಗಿರೋದು ಎಕೋಕಾರ್ಡಿಯೋಗ್ರಾಮ್ ಇಂದ ಗೊತ್ತಾಗಿದೆ. ಇದಕ್ಕೆ ಜಗತ್ತಿನಾದ್ಯಂತ ನಾವು ನೋಡೋದಾದ್ರೆ ಎಲ್ಲಾ ದೇಶಗಳಲ್ಲೂ ಈ ತರದ ಒಂದು ಸಂದರ್ಭವನ್ನ ನಾವು ನೋಡಬಹುದು. ನಮ್ಮ ದೇಶದಲ್ಲಿ 100ಕ್ಕೆ 1ರಲ್ಲಿ ಈ ತರ ಒಂದು ಗರ್ಭಿಣಿಯರು ಅಥವಾ ಬಾಣಂತಿಯರಲ್ಲಿ ಹೃದಯಾಘಾತ ಆಗಿರುವುದು ಕಂಡು ಬರ್ತಾ ಇದೆ. ಅದೇ ಚೀನಾ ದೇಶದಲ್ಲಿ 20,000 ಮಹಿಳೆಯರಲ್ಲಿ ಒಬ್ಬರಿಗೆ ಈ ತರ ಉಂಟಾಗುವಂತಹ ಸಾಧ್ಯತೆನ ತಿಳಿಸಿದ್ದಾರೆ. ನೈಜೀರಿಯಾದಲ್ಲಿ ಇನ್ನೂ 100ರಲ್ಲಿ 1. ಹೀಗೆ ಅದು ದೇಶದಿಂದ ದೇಶಕ್ಕೆ ಅದು ವ್ಯತ್ಯಾಸ ಆಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು, ಇದಕ್ಕೆ ಈ ತರ ಆಗೋದಕ್ಕೆ ಏನಿರಬಹುದು ಮುಖ್ಯ ಕಾರಣ ಅಂತ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ ಗರ್ಭಿಣಿ ಅಥವಾ ಬಾಣಂತಿಯರಲ್ಲಿ ಕಂಡುಬರುವ ಅಪೌಷ್ಟಿಕತೆ ಒಂದು ಕಾರಣ ಆಗ್ಬೋದು. ಅವರ ಹ್ಯೂಮನ್ ಕೋರಿಯಾನಿಕ್ ಗೊನೆಡೋಟ್ರೋಫಿನ್ ಅಂತ HCG ಅಂತ ಏನಂತೀವಿ, ಆ ಹಾರ್ಮೋನ್ ಲೆವೆಲ್ನಲ್ಲಿ ವೇರಿಯೇಷನ್ ಆಗಿ ತುಂಬಾ ಕಡಿಮೆ ಆದಾಗ ಅಥವಾ ಹೆಚ್ಚಾದಾಗ ಅದು ವೇರಿಯೇಷನ್ ಆದಾಗ್ಲೂ ಸಹ ಈ ತರದ ಸಂದರ್ಭವನ್ನ ನಾವು ನೋಡಬಹುದು. ಇದೇ ರೀತಿ ತಾಯಿಯ ವಯಸ್ಸು ಜಾಸ್ತಿ ವಯಸ್ಸಾಗಿರುತ್ತೆ, ಆ ನಂತರ ಮಕ್ಕಳನ್ನ ಪಡಿಬೇಕು ಅಂತ ಹಂಬಲಿಸಿರ್ತಾರೆ. ವಯಸ್ಸಾದ ಮಹಿಳೆ ತಾಯಿಯಾದಾಗ ಅಥವಾ ಗರ್ಭಿಣಿಯಾದಾಗ ಅಥವಾ ಬಾಣಂತಿಯಾದಾಗ ಆಕೆಗೆ ಈ ತರದ ಒಂದು ಮರಣವನ್ನಪ್ಪುವ ಸಾಧ್ಯತೆಯೂ ಸಹ ತಿಳಿಸ್ತಾ ಇದ್ದಾರೆ. ಹೈ ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ, ಪ್ರೀ ಎಕ್ಲಾಂಪ್ಸಿಯಾ ಕಂಡೀಷನ್, ಇವೆಲ್ಲ ಮೆಡಿಕಲ್ ರಿಲೇಟೆಡ್ ಒಂದು ಕಂಡೀಷನ್ಗಳು. ಇಂತಹ ಸಂದರ್ಭದಲ್ಲೂ ಇದನ್ನ ಏನೇ ಇದ್ರೂ ವೈದ್ಯರ ಬಳಿ ಹೇಳ್ಕೋಬೇಕು. ಅವರು ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅನ್ನೋದೇ ಆಗ್ಲಿ ಅಥವಾ ಡಯಾಬಿಟಿಕ್ ಅನ್ನೋದೇ ಆಗ್ಲಿ, ಇದನ್ನೆಲ್ಲ ಅವರು ವೈದ್ಯರ ಹತ್ರ ತಿಳ್ಕೊಂಡಾಗ ಹೇಳಿದಾಗ ಅವರು ಸೂಕ್ತವಾಗಿ ಈ ECG ಇದನ್ನೆಲ್ಲ ನೋಡಿ ಮಾನಿಟರ್ ಮಾಡಿ ಇದಕ್ಕೆ ತಕ್ಕಂತಹ ಔಷಧೋಪಚಾರಗಳನ್ನು ಮಾಡ್ತಾರೆ. ಇದೇ ರೀತಿ ಗರ್ಭಕೋಶ ಸಂಕುಚಿತಗೊಳಿಸೋದಕ್ಕೆ ಕೆಲವೊಂದು ಔಷಧಗಳನ್ನ ಕೊಡ್ತಾರೆ. ಅದು ಸಹ ಹೃದಯದ ಮೇಲೆ ಪರಿಣಾಮ ಬೀರಿ ಮರಣವನ್ನಪ್ಪುವ ಸಾಧ್ಯತೆ ಇದೆ ಅಂತ ವೈದ್ಯರು ಹೇಳ್ತಾರೆ. ಇದರೊಂದಿಗೆ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು ಸಹ ಈ ತರದ ಒಂದು ಹೃದಯಾಘಾತವನ್ನು ಉಂಟು ಮಾಡುತ್ತೆ. ಅತಿಯಾದ ಇನ್ಫ್ಲಮೇಷನ್, ಉರಿಯೂತ ಜಾಸ್ತಿಯಾಗಿ ಸೈಟೋಕೈನ್ಸ್ಗಳ ಲೆವೆಲ್ ಜಾಸ್ತಿ ಆಗುತ್ತೆ. ಇಂತಹ ಸಂದರ್ಭದಲ್ಲೂ ಇದು ಗರ್ಭಿಣಿಯರು ಅಥವಾ ಬಾಣಂತಿಯರಲ್ಲಿ ಹೃದಯಾಘಾತವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಹಿಮೋಡೈನಮಿಕ್ ಒಂದು ಏನು ಪ್ರೆಷರ್ ಇರುತ್ತೆ ಅದು ಜಾಸ್ತಿ ಆದಾಗ, ಅದರಲ್ಲಿ ವೇರಿಯೇಷನ್ ಆದಾಗ, ಇನ್ಫ್ಲಮೇಷನ್, ಇದರ ಜೊತೆಗೆ ವೈರಲ್ ಇನ್ಫೆಕ್ಷನ್, ಬಹಳಷ್ಟು ಸಂದರ್ಭದಲ್ಲಿ ಗರ್ಭಿಣಿಯರು ಅವ್ರಿಗೆ ರುಬೆಲಾ ಇನ್ಫೆಕ್ಷನ್ ಆಗ್ಬೋದು, ಬೇರೆ ಬೇರೆ ರೀತಿಯ ವೈರಲ್ ಇನ್ಫೆಕ್ಷನ್ಗಳಿಗೆ ಅವರು ತುತ್ತಾದರೆ ಅಥವಾ ಬಾಣಂತಿಯರು ವೈರಲ್ ಇನ್ಫೆಕ್ಷನ್ಗಳಿಗೆ ತುತ್ತಾದರೆ ಅಂಥವರಿಗೂ ಸಹ ಈ ಒಂದು ಹೃದಯಾಘಾತ ಆಗುವ ಸಾಧ್ಯತೆ ಜಾಸ್ತಿ ಅಂತಾರೆ. ಪ್ರೊಲ್ಯಾಕ್ಟಿನ್ ಲೆವೆಲ್ಲು ಜಾಸ್ತಿ ಆದಾಗಲೂ ಸಹ ಮಹಿಳೆಯರಿಗೆ ಈ ತರ ಹೃದಯಾಘಾತಕ್ಕೆ ತುತ್ತಾಗುವ ಸಾಧ್ಯತೆ ಜಾಸ್ತಿ ಅಂತ ವೈದ್ಯರುಗಳು ಹೇಳ್ತಾರೆ. ಇದರ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಇದರಲ್ಲಿ ಅವರು ಕೆಲವೊಂದು ನಾಕ್ಔಟ್ ಮೌಸ್ ಒಂದು ಪ್ರಯೋಗಶಾಲೆಯಲ್ಲಿ ನಾಕ್ಔಟ್ ಮೌಸ್ಗಳನ್ನ ಬಳಸಿ ಅದರಲ್ಲಿ ಕೆಲವೊಂದು ಡೊಪಮೈನ್ ಸಂಬಂಧಿಸಿದಂತಹ ಕೆಲವೊಂದು ಜೀನ್ಗಳನ್ನ ಆಕ್ಟಿವೇಟ್ ಮಾಡಿ
ಪ್ರೊಲ್ಯಾಕ್ಟಿನ್ ಜೀನ್ಗಳನ್ನು ಅದರದ ಲೆವೆಲನ್ನು ಸಪ್ರೆಸ್ ಮಾಡಿ ಕಮ್ಮಿ ಮಾಡಿದಾಗ ಅವರಿಗೆ ಬಹಳ ಇಂಪ್ರೂವ್ಮೆಂಟನ್ನು ನೋಡಿದ್ದಾರೆ. ಅವರು ಹೃದಯಾಘಾತ ಆಗದೇ ಇರೋ ಅಂಥದ್ದು, ಅದೇನು ತೊಂದರೆ ಇದೆ ಅದು ಕಡಿಮೆ ಆಗಿರೋ ಅಂಥದ್ದು ಅದನ್ನು ನೋಡಿದ್ದಾರೆ. ಹಾಗಾಗಿ ಈ ಪ್ರೊಲ್ಯಾಕ್ಟಿನ್ ಲೆವೆಲ್ ಜಾಸ್ತಿ ಆದಾಗಲೂ ಸಹ ಇದೊಂದು ತೊಂದರೆ ಉಂಟಾಗಬಹುದು ಅನ್ನೋದು ವಿಜ್ಞಾನಿಗಳ ಹೇಳಿಕೆ. ಸಾಮಾನ್ಯವಾಗಿ ಡೊಪಮೈನ್ ರಿಲೇಟೆಡ್, ಅದೇ ರೀತಿ ಆಕ್ಸಿಟಾಸಿನು, ವ್ಯಾಸಪ್ರೆಸಿನ್ ಈ ಥರದ ಹಾರ್ಮೋನ್ಗಳು ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಗೆ ಸಂಬಂಧಿಸಿದಂಥ ಇಂಥವುಗಳನ್ನು ಬಿಡುಗಡೆ ಮಾಡುವ ಜೀನ್ಗಳಲ್ಲಿ ಮ್ಯೂಟೇಷನ್ ಅಥವಾ ರೂಪಾಂತರ ಉಂಟಾದಾಗ ಈ ರೀತಿಯ ಹೃದಯಾಘಾತ ಆಗುತ್ತೆ ಅಂತೇಳಿ ಬಹಳಷ್ಟು ಸಂಶೋಧನೆಗಳು ತಿಳಿಸಿವೆ. ಹಾಗಾಗಿ ಗರ್ಭಾವಸ್ಥೆಯನ್ನದೇ ಆಗಲಿ ಅಥವಾ ಪ್ರಸವಾನಂತರದ ಒಂದು ಆರೈಕೆ ಆಗಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ಕಟ್ಟುನಿಟ್ಟಾಗಿ ವೈದ್ಯಕೀಯ ಸಲಹೆ ಮೇರೆಗೆ ಮಾಡಬೇಕಾಗುತ್ತೆ. ಏನಾದರೂ ಒಂದು ಸಣ್ಣ ತೊಂದರೆ ಕಂಡು ಬಂದರೂ ತಕ್ಷಣ ವೈದ್ಯರ ಬಳಿ ಹೋಗಬೇಕಾಗುತ್ತೆ. ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಅದಕ್ಕೆ ಒಂದು ಔಷಧೋಪಚಾರಗಳಿಂದ ಅವರನ್ನು ಸರಿ ಮಾಡಬಹುದಾದಂಥ ಸಂದರ್ಭಗಳಿದೆ. ಅದನ್ನು ಐಡೆಂಟಿಫೈ ಮಾಡಿದ್ರೆ ತಕ್ಷಣ ಅದನ್ನು ಟ್ರೀಟ್ ಮಾಡ್ಬೋದು. ಆದರೆ ಅದನ್ನು ಐಡೆಂಟಿಫೈ ಮಾಡೋದ್ರಲ್ಲಿ ನಾವೇನಾದ್ರು ಸೋತರೆ ಅವ್ರಿಗೆ ಏನಾದರೂ ಎದೆನೋವು ಬರೋದೇ ಆಗಲಿ, ಕೆಲವೊಂದು ತೊಂದರೆಗಳಾದಾಗ ತಕ್ಷಣ ವೈದ್ಯರ ಬಳಿ ಹೋಗಬೇಕು. ಇಲ್ಲ ಅಂತಂದರೆ ಹೃದಯಾಘಾತ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಇಂಥ ಸಂದರ್ಭದಲ್ಲಿ ತಾಯಿಯನ್ನು ಕಳ್ಕೊಳ್ಳೋದ್ರಿಂದ ಮಕ್ಕಳುಗಳು ಅನಾಥರಾಗ್ತಾರೆ. ಕೆಲವರು ಗರ್ಭಿಣಿಯರೇ ಮರಣ ಹೊಂದಿದಾಗ ಅದು ಆ ಗರ್ಭಿಣಿ ತಾಯಿಯ ಜೊತೆ ಬೆಳೆಯುತ್ತಿರುವ ಮಗು ಸಹ ಮರಣವನ್ನು ಹೊಂದುತ್ತೆ. ಹಾಗಾಗಿ ಗರ್ಭಿಣಿಯರನ್ನು ಮತ್ತು ಬಾಣಂತಿಯರನ್ನ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಇದ್ರ ಬಗ್ಗೆ ನಮಗೆ ಅರಿವಿರಬೇಕು. ಹಿಂಗೋ ಆಗುತ್ತೆ ಅಂತ ನಮಗೆ ಗೊತ್ತಿದ್ದಾಗ ಮಾತ್ರ ಏನಾದರೂ ತೊಂದರೆಗಳು ಇದ್ದರೆ, ಬ್ಲಡ್ ಪ್ರೆಷರು ಜಾಸ್ತಿ ಇದ್ದರೆ, ಏನಾದರೂ ಇನ್ಫೆಕ್ಷನ್ ಆಗಿದ್ರೆ, ಅಥವಾ ರಕ್ತದೊತ್ತಡ ಜಾಸ್ತಿ ಇದ್ದರೆ, ಅಥವಾ ಪ್ರೀ ಎಕ್ಲಾಂಪ್ಸಿಯಾ ಕಂಡೀಷನ್ ಈ ಥರದ್ದಿದ್ದರೆ ಆವಾಗ ವೈದ್ಯರ ಬಳಿ ಹೇಳಿ ಸರಿಯಾದ ಔಷಧೋಪಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ಇಂತಹ ಮರಣವನ್ನು ನಾವು ತಪ್ಪಿಸಬಹುದು. ನಮಸ್ಕಾರ.